ಕಡೆ ಪಕ್ಕದ ಕಪ್ ಬ್ಯಾಟ್ರಿ ಐತಲ್ಲ 25 ಐತೆ. 25 ಇದ್ರು ಲಾಂಗ್ ಶೆಲ್ಫ್. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS Tech ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚೇಗುಂಟೆಯಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ವಿಡಿಯೋದಾಗ ನೋಡ್ದಂಗೆ ರಾತ್ರಿ ಬಂದು ಊಟ ಮಾಡಿ ಇಲ್ಲೇ ಮಲಗಿದ್ವಿ ಸುಸ್ತಾಗಿ. ಇವಾಗ 5:15 ಎದ್ವಿ. ಎದ್ದೇಟಿಗೆ ಚಾ ಕುಡ್ಕೊಂಡು ಫ್ರೆಶ್ ಆಗಿ ಹೊರಟ್ವಿ ಗುರು. ಆದರೆ ಒಂದು ಹೊಸ ಬ್ಯಾಟ್ರಿ ಹಾಕ್ಸ್ಕೆ ಬಂದಿನಿ. ಇನ್ನೊಂದು ಬ್ಯಾಟ್ರಿ ಕೈ ಕೊಡ್ತೈತೆ ನೋಡಿ. ಈ ಥರ ಲಾಂಗ್ ಶೆಲ್ಫ್ ಎತ್ಕೋಬಾರ್ದು, ಇದು ತಗೊಂಬ ಶೆಲ್ಫು. ಬೆಳಗ್ಗೆ ಎದ್ದೇಟಿಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ 22% ಬ್ಯಾಟ್ರಿ ಇತ್ತು. 22% ಇದ್ರೆ ಸ್ಟಾರ್ಟ್ ಆಗುತ್ತೆ. ಕಡಪನ್ನು ಎಬ್ರಿಸ್ಕೊಂಡು ಟೀ ಕುಡ್ಕೊಂಡ್ ಬಂದ್ವಿ. ಇವಾಗ ಹೊರಡೋದೆ, ರೋಡಲ್ಲಿ ಹೋಗಿ ಸಿಗೋಣ ಬನ್ನಿ. ಶೆಲ್ಫ್ ಆಗ್ತಿಲ್ಲ ಅಂತೇಳಿ ಬರ್ಬೇಕಾದ್ರೆ ಹೊಸ ಬ್ಯಾಟ್ರಿ ಹಾಕಿ ಕಳಿಸಿದ್ದಾನೆ ನಮ್ಮ ಮಾಲಕರು. ಆದರೆ ನಾನು 2 ಬ್ಯಾಟ್ರಿ ಚೇಂಜ್ ಮಾಡಂತ ಹೇಳಿದ್ದೆ. ಒಂದು ಟ್ರಿಪ್ ಒಂದು ಹಾಕ್ತೀನಿ, ನೆಕ್ಸ್ಟ್ ಟ್ರಿಪ್ ಇನ್ನೊಂದು ಹಾಕ್ತೀನಿ ಅಂದರು. ಆಯಿತು ಅಂತೇಳಿ ಒಂದೇ ಬ್ಯಾಟ್ರಿ ಎಲ್ಲ ಹೋಗಿರೋದಂತೇಳಿ ಆ ಹೋಗಿರೋ ಬ್ಯಾಟ್ರಿನ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅಂದರೆ ಅದು ಲೀಕೇಜ್ ಇತ್ತು. ಲೀಕೇಜ್ ಆದರೆ ಬ್ಯಾಟ್ರಿಲಿ ಚಾರ್ಜ್ ತಡೆಯೋದಿಲ್ಲ. ಅದನ್ನು ಬಿಚ್ಚಿ ಬೇರೆದು ಹಾಕಿದ್ರು. ಇದನ್ನೊಂದು ಚೆಕ್ ಮಾಡಿರಿ ಅಂದರೆ ಇದು ಚೆನ್ನಾಗೈತೆ ಅಂತಂದರು. ಇನ್ನೇನು ಬಂದ್ವಿ. ನಿನ್ನೆ ಹಗಲೆಲ್ಲ ಡ್ರೈವ್ ಮಾಡಿದ್ವಿ ಗುರು. ರಾತ್ರಿ 12 ಗಂಟೆವರೆಗೂ ಹೆಡ್ಲೈಟ್ ಹಾಕ್ಕೊಟ್ಟಿದ್ವಿ. 6 ಗಂಟೆಯಿಂದ ಗಾಡಿ ರನ್ ಆದರೆ ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಫುಲ್ಲು. ಇದು ಹಂಗಲ್ಲ, ನಾವು ಬಂದೇಟಿಗೆ ರಾತ್ರಿ ಫ್ಯಾನನ್ನು ಹಾಕಿಲ್ಲ, ಹಂಗೆ ಮಕ್ಕೊಂಬಿಟ್ಟಿದ್ದೀನಿ. ಬಿಡಪ್ಪ, ಫ್ಯಾನ್ ಹಾಕಿದರೆ ಬ್ಯಾಟ್ರಿ ಡೌನ್ ಆಗುತ್ತೆ ಅನ್ನೋಕ್ಕೆ. ಚಳಿ ಬೇರೆ ಅಂತೇಳಿ ಫ್ಯಾನ್ ಹಾಕ್ದಂಗೆ ಹಂಗೆ ಮಕ್ಕೊಂಡಿನಿ. ಬೆಳಗ್ಗೆ ಎದ್ದು ಬೀಗ ಆನ್ ಮಾಡಿದರೆ ಒಂದೇ ಸಲ ಶಾಕ್ ಕೊಟ್ಬಿಡ್ತು. ಹೆಂಗೆ ಅಂತೀರಾ? 24% ಇರ್ಬೇಕು ಬ್ಯಾಟ್ರಿ. 24% ಇತ್ತಂದರೆ ಸ್ಟಾರ್ಟ್ ಆಗುತ್ತೆ. 23, 22 ಇದ್ರೂ ಸ್ಟಾರ್ಟ್ ಆಗುತ್ತೆ. 21 ಇದ್ದರೆ ಸ್ಟಾರ್ಟ್ ಆಗೋದು ಡೌಟು. ಹಂಗಂದ್ರೂ ಒಂದೊಂದ್ಸಲ ಸ್ಟಾರ್ಟ್ ಆಗುತ್ತೆ. 21 ಕೆಳಗಿತ್ತಂದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಗುರು, ಏನು ಮಾಡಿದ್ರು. 24 ವಾಟ್ಸ್ ಇರಬೇಕು. ಒಂದು ಬ್ಯಾಟ್ರಿ ಬಂದು 12 ವಾಟ್ಸ್ ಬರುತ್ತೆ. 2 ಬ್ಯಾಟ್ರಿಯಿಂದ 24 ವಾಟ್ಸ್ ಆಗುತ್ತೆ. ಫುಲ್ ಚಾರ್ಜ್ ಇರಬೇಕು. ಅಂಥದ್ದು ಚಾರ್ಜೇ ಇಲ್ಲ. ಒಂದ್ರಾಗೆ 8% ಇದ್ದರೆ ಒಂದ್ರಾಗೆ 10% ಇದ್ದರೆ ಒಂದ್ರಾಗೆ 12% ಐತೆ. ಹಂಗಾಗಿ ಲಾಂಗ್ ಶೆಲ್ಫ್ ತಂತು ಸ್ಟಾರ್ಟ್ ಮಾಡ್ತು. ಇವಾಗ ಏನು ಮಾಡೋಣ ಅಂದರೆ ಮುಂದೆಗಡೆ ಎಲ್ಲಿ ಆಟೋಮೊಬೈಲ್ಸ್ ಓಪನ್ ಇರುತ್ತೋ ಅಲ್ಲಿ ಗಾಡಿ ನಿಲ್ಲಿಸಿ ಡಿಜಿಟಲ್ ವಾಟರ್ ತಗೊಂಡು ಹಾಕ್ಬಿಡೋಣ ಅಂತ ಇದ್ದೀನಿ. ಆ ಬ್ಯಾಟ್ರಿ ಕ್ಯಾಪ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ ಗುರು ನಮಗೆ. ಅದು ಗುಜರಾತ್ನಾಗ ಹಾಕ್ಸಿದ್ದು. ಅದು ಹೆಂಗೈತೋ ಏನೋ. ಆ ಬ್ಯಾಟ್ರಿ ಓಪನ್ ಮಾಡಬೇಕು. ಓಪನ್ ಮಾಡಿ ಡಿಜಿಟಲ್ ವಾಟರ್ ಹಾಕ್ಬೇಕು. ಹಾಕಿದ್ಮೇಲೆ ಅವಾಗ ಗೊತ್ತಾಗುತ್ತೆ ಚಾರ್ಜ್ ಆಗ್ತೈತೋ ಇಲ್ಲ ಅಂತೇಳಿ, ಚಾರ್ಜ್ ಇರುತ್ತಿಲ್ಲ ಅಂತೇಳಿ. ಇವಾಗ 10 ಗಂಟೆವರೆಗೂ ಇಷ್ಟೇ ನಮಗೆ. ಬನ್ನಿ ನೋಡೋಣ, ಮುಂದೆ ಎಲ್ಲಾದರೂ ಸಿಗೋಣ ಹೋಗಿ. ಕಾಮರಡ್ಡಿ ದಾಟಿದ್ವಿ. ಬೆಳಿಗ್ಗೆ ನಾವು ಗಾಡಿ ಸ್ಟಾರ್ಟ್ ಮಾಡಿದಾಗ್ಲಿದ್ದನೂ ಮಳೆ ಬರ್ತಾನೆ ಐತೆ. ಅಂದರೆ ನೈಟೆಲ್ಲ ಬಂತು, ಅಷ್ಟೊಂದು ಬರಲಿಲ್ಲ. ಇವಾಗ ಹೆಂಗೆ ಬರ್ತೈತೆ ಹಂಗೆ ನೈಟೆಲ್ಲ ಬಂದಿದ್ದು. ಒಂದು ಕಡೆ ಶೆಟ್ರಸ್ ಓಪನ್ ಬಿಟ್ಟು ಮಲ್ಕೊಂಡಿದ್ದೆ. ಅದು ಪೂರ್ತಿ ತಡಿ ಬೆಡ್ಶೀಟ್ ಎಲ್ಲ ನೆನ್ಬಿಟ್ಟೈತೆ. ಒಳಗೆ ಬಂದು ಸೊಳ್ಳೆ ಅಂದರೆ ಸಿಕ್ಕಾಪಟ್ಲೆ ಸೊಳ್ಳೆ ಅಲ್ಲಿ. ಏನು ಮಾಡ್ತೀರಾ, ಅದ್ರಾಗೆ ಮಲಗಿದ್ವಿ. ಮಲ್ಕೊಂಡು ಬಂದ್ವಿ. ಇವಾಗ ವಾತಾವರಣ ಸೂಪರಾಗೈತೆ. ಈ ಮಳೆ ಮಾತ್ರ ಬಿಡ್ತಿಲ್ಲ, ಬರ್ತಾನೆ ಐತೆ. ಹಿಂಗೆ ಬಂದ್ರೂ ಹಿಂಗೇನ ಬರಲಿ ಏನಾಗಲಿ ಸುಮ್ಮನೆ ನಾವು ನಿಲ್ಲಿಸ್ದಂಗೆ ಹೋಯ್ತಾ ಇರೋದೆ, ಹೋಗ್ತಾನೆ ಇರ್ತೀವಿ. ಏನಂದರೆ ಒಬ್ಬರು ಕೇಳಿದರು, ಏನಂತ ಕೇಳಿದ್ರು ಅಂದರೆ ಕಮೆಂಟ್ ಹಾಕಿದ್ರು, ನೈಟ್ ಯಾಕೆ ನೀವು ಗಾಡಿ ಓಡಿಸೋದಿಲ್ಲ ಅಂತೇಳಿ. ನೈಟ್ ಯಾಕೆ ಓಡಿಸೋದಿಲ್ಲ ಅಂದರೆ ಅಣ್ಣ ನಾವು ಇವಾಗ ಎಷ್ಟೊತ್ತಿಗೆ ಎದ್ದಿದ್ದೀವಿ ಹೇಳಿ? ಬೆಳಿಗ್ಗೆ 5:15 ಎದ್ದಿದ್ದೀವಿ. 5:15 ರಾತ್ರಿ ಬೇಡ ಅರ್ಧ ಗಂಟೆ ತೆಗ್ದುಬಿಡೋಣ. 6 ಗಂಟೆಯಿಂದ ಟೈಮಿಂಗ್ಸ್ ಲೆಕ್ಕ ತಗೋಣ. 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓಡಿಸ್ತೀವಿ. ಅಲ್ಲಿಗೆ ಎಷ್ಟು ಅಂತೇಳಿ ಟೈಮಿಂಗ್ಸು? 6 ಗಂಟೆಯಿಂದ 17 ಗಂಟೆ ಟೈಮಿಂಗ್ಸು. 17 ಗಂಟೆ ಡ್ರೈವಿಂಗ್ ಮಾಡಿರ್ತೀವಿ ಗಾಡಿ ನಾವು. 17 ಗಂಟೆ ಡ್ರೈವ್ ಮಾಡಿ 18 ಗಂಟೆ ಕೆಲಸ. 18 ಗಂಟೆ 17 16 ಗಂಟೆ
10ರಿಂದ 11 ಗಂಟೆ 12 ಗಂಟೆ ಲಾಸ್ಟ್ ಆಗ್ಬಿಡ್ರಿ ಟೈಮು. 16 ಅವರು ಇಲ್ಲ 17 ಅವರು ಡ್ರೈವಿಂಗ್ ಮಾಡಿರ್ತೀವಿ ಒಂದೇ ತರ ಕುತ್ಕೊಂಡು. ಅದೇನು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಎಲ್ಲನೂ ಅಲ್ಲೊಂದು ಇಲ್ಲೊಂದು ಟೀಗೆ ಸ್ಟಾಪ್ ಆಗ್ತೀವಿ. ಇಷ್ಟು ಬಿಟ್ಟರೆ ಟೈಮ್ ವೇಸ್ಟೇ ಮಾಡಲ್ಲ, ಅಷ್ಟು ಡ್ರೈವಿಂಗ್ ಮಾಡಿರ್ತೀವಿ. ಆ ಟೈಮಿಂಗ್ಸಿಗೆ ಕಮ್ಮಿ ಅಂದರೂ 650ರಿಂದ 700 ಕಿಲೋಮೀಟ್ರ್ ಡ್ರೈವ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ ನಮಗೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10-11 ಗಂಟೆವರೆಗೂ ಕುಂತ್ಕೊಂಡೇ ಇರ್ತೀವಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ, ಮೈ ನೋವಾಗಿಬಿಟ್ಟಿರುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ನಮ್ಗೆ ಸಾಕಾಗ್ಬಿಟ್ಟಿರುತ್ತೆ. ಮೈ ನೋವಿಗೆ ನಿದ್ದೆ ಸ್ಟಾರ್ಟ್ ಆಗ್ತಿರ್ತೈತೆ, ನಿದ್ದೆ ಬರೋದು 10 ಗಂಟೆಗೆ ಬರ್ತೈತೆ ಒಂದು ಟೈಮು 1 ಗಂಟೆ ಆದರೂ ಬರೋಲ್ಲ. ರೋಡ್ ಮೇಲೆ ಡಿಪೆಂಡ್ ಅದು. ರೋಡು ಹೈವೇ ರೋಡ್ ಇದ್ದರೆ 11 ಗಂಟೆ 12 ಗಂಟೆ ಆದರೂ ನಿದ್ದೆ ಬರ್ತಿರಲ್ಲ. ಇನ್ನು CC ರೋಡ್ನಾಗ ಹೋದ್ವಿ ಅಂದರೆ 10 ಗಂಟೆಗೆ ನಿದ್ದೆ ಬಂದ್ಬಿಡುತ್ತೆ. ಮತ್ತು ಸಿಂಗಲ್ ರೋಡ್ನಾಗ ಹೋದ್ರೂ ಅಷ್ಟೇ. ಸಿಂಗಲ್ ರೋಡ್ನಾಗ ಅಂದರೆ ರೋಡ್ ಸಾಗೋದಿಲ್ಲ, ಜರ್ನಿ ಹಂಗೆ ಇರ್ತೈತೆ ಇನ್ನು ಮುಂದಕ್ಕೆ. ಈ ಥರ ಹೈವೇನಾಗೆ ಮೈ ನೋವು ಕಾಣೋದಿಲ್ಲ. CC ರೋಡ್ನಾಗೆ ಮತ್ತು ಅಂಡರ್ ಲೋಡ್ ತುಂಬಿರ್ತೀವಲ್ಲ, ಅದಕ್ಕೆ ಭಾಳ ಮೈ ನೋವು ಕಾಣುತ್ತೆ. ಅಂಡರ್ ಲೋಡ್ ಅಂದರೆ ಯಾವ್ದು ಹೇಳಿ, ಈ ಕಾಯಲ್ಲಿ ತುಂಬ್ತೀವಲ್ಲ ನಾವು ಮಂಗಳೂರಿಗೆ, ಆ ಕಾಯಲ್ನಾಗ ಸಿಕ್ಕಾಪಟ್ಟೆ ಮೈ ನೋವಾಗುತ್ತೆ. ಹಂಗಾಗಿ 10 ಗಂಟೆ 11 ಗಂಟೆ ಸ್ಟಾಪ್ ಲಾಸ್ಟು, ಅಲ್ಲಿಗೆ ಗಾಡಿ ನಿಲ್ಲಿಸ್ಬಿಡ್ತೀವಿ. ಈ ಆಫೀಸ್ ಡ್ಯೂಟಿಗೆಲ್ಲ ಹೋಗ್ತಾರಲ್ಲ ಅವರು 8 ಅವರ್ ಡ್ಯೂಟಿ ಮಾಡೋದು ಅಷ್ಟೇ. 10 ಗಂಟೆಗೆ ಆಫೀಸ್ ಟೈಮಿಗೆ ಹೋಗಿ ಕಡೆ ಅರ್ಧ ಗಂಟೆ ಮುಂಚೆ ಹೋಗ್ತಾರೆ ಅಂತ ಹೇಳ್ರಿ. 8ರಿಂದ 8.25 ಅವರ್ ಡ್ಯೂಟಿ, ಮತ್ತು ಲಂಚ್ ಬ್ರೇಕ್ ಅಂತೇಳಿ 1 ಅವರ್ ರೆಸ್ಟ್ ಮಧ್ಯಾಹ್ನ. 8 ಅವರ್ ಡ್ಯೂಟಿ ಮಾಡೋರೆ ಸಾಯಂಕಾಲ 5 ಗಂಟೆ ಆದೇಟಿಗೆ ಟೈಮ್ ನೋಡ್ತಿರ್ತಾರೆ, ಯಾವಾಗ 6 ಗಂಟೆ ಆಗುತ್ತೆ ಯಾವಾಗ ಹೋಗೋಣ ಅಂತೇಳಿ. ನಾವು ಆ ಥರ ಟೈಮ್ ನೋಡೋದಿಲ್ಲ. ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಕಂಟಿನ್ಯೂ ಡ್ಯೂಟಿ ಮಾಡ್ತಿರ್ತೀವಿ. ಕೆಲವು ಸಾರಿ 24 ಗಂಟೆನೂ ಓಡಿಸ್ಬಿಟ್ಟಿದ್ದೀನಿ ನಾನು. ಟ್ರಿಪ್ಪಲ್ಲಿ ಮಹಾರಾಷ್ಟ್ರದಲ್ಲಿ ಬಿಟ್ಟಿದ್ದು, ಬೆಳಗ್ಗೆ ಎದ್ಬಿಟ್ಟಿದ್ದು ಸೀದಾ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಎಷ್ಟು ಕಿಲೋಮೀಟ್ರ್ ಆಗಿತ್ತು ಅಂದರೆ 900 ಕಿಲೋಮೀಟ್ರ್ ನಾನ್ ಸ್ಟಾಪ್ ಓಡಿಸಿದ್ದೆ. ಹಿಂದ್ಗಡೆ ವೀಡಿಯೋದಾಗ ನೋಡ್ದಂಗೆ ಅಂದರೆ ಗಾಡಿಗಳಿಂದ ಇದ್ದು ಹೋಗಿದ್ದೆ. ನಾವು ಹೋಗ್ಬೇಕು, ಗಾಡಿಗಳಿಂದ ಬರ್ತಿದ್ದಾವೆ, ಬೇಗ ಮುಂದೆ ಹೋಗಿ ಖಾಲಿ ಮಾಡ್ಬೇಕಂದ್ರೆ ನೈಟೆಲ್ಲ ಹೋಗ್ಬಿಡ್ತೀವಿ. ಆದರೆ CC ರೋಡಲ್ಲಿ ಮೈ ನೋವಾಗಿ ಸಿಕ್ಕಾಪಟ್ಟೆ ಇದಾತಂದರೆ 10-11 ಗಂಟೆ ಲಾಸ್ಟು. ಅಣ್ಣ ನಿಮಗೆ ಕ್ಲಿಯರಿಟಿ ಬಂತಂತ ತಿಳ್ಕೊಂತೀನಿ ನಾನು. ನೀವು ಕ್ವಶನ್ ಹಾಕಿದರೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ ನೋಡಿ, ಸಿಂಪಲ್ಲು. ಅದಕ್ಕೆ ನಾವು ಬೇಗ ರೆಸ್ಟಿಗೆ ತಾಣೋದು. ಸಿಕ್ಕಾಪಟ್ಟೆ ಮೈ ನೋವಾಗುತ್ತೆ. ಇದು ಡ್ರೈವಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಅವರು ಅಣ್ಣವ್ರು ಕ್ವಶನ್ ಹಾಕಿದ್ರು, ನಾವು ಆನ್ಸರ್ ಮಾಡಿದ್ವಿ. ನೋಡಿ ವಾತಾವರಣ ಹೆಂಗಿದೆ ಗುರು, ಸೂಪರ್ ಆಗಿದೆ ವಾತಾವರಣ ಮಾತ್ರ. ಮಳೆ ಮಾತ್ರ ಬಿಡ್ತಿಲ್ಲ, ಹಿಂಗೆ ಬರ್ತಾನೆ ಐತೆ. ಹಿಂಗೆ ಜೋರಾಗಿ ಮಳೆ ಬಂದರೆ ಪ್ರವಾಹ ಬರೋದಂತೂ ಪಕ್ಕ. ಹೋದ ವರ್ಷ ಕಾಮಾರೆಡ್ಡಿಲಿ ಮಳೆ ಬಂದು ರೋಡ್ ಮೇಲೆಲ್ಲ ನೀರು ಬಂದುಬಿಟ್ಟಿದ್ವು. ನಮ್ಮ ತಿಪ್ಪೇಶಿ ಇಲ್ಲಿಂದ ಕರೀಂನಗರ್ ಹೋಗಿ ಬಂದಿದ್ದ, ಅವ್ನ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅವಾಗ ಹಿಂಗೆ ಆಗ್ಬಿಡ್ತೈತೆ. ನೋಡೋಣ, ಅಲ್ಲಿ ನಾಗ್ಪುರಲ್ಲಿ ಬೇರೆ ಲೋಡಿಂಗ್ ತಂಡ ಬಿದ್ದುಬಿಟ್ಟಂತೆ. ಏನೋ ನಾವು ಖಾಲಿ ಮಾಡಿ ನಾಗ್ಪುರ್ಗೆ ಬರಬೇಕು. ಅಲ್ಲಿ ಮುಂದಕ್ಕೆ ಹೋದರೆ ಏನೂ ಸಿಗಲ್ಲ. ಮುಂದೆ ಹೋಗ್ಬೇಕಂದ್ರೆ ಭೋಪಾಲ್ ಹೋಗ್ಬೇಕು. ಭೋಪಾಲ್ 200 ಕಿಲೋಮೀಟ್ರ್ ಇರುತ್ತೆ, ನಮಗೆ ನಾಗ್ಪುರ 100 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಲೋಡಿಂಗ್ ಪಾಯಿಂಟು. ನಾವು ಭೋಪಾಲ್ಗೆ ಹೋದ್ರೂ ನಾಗ್ಪುರಿಂದ ಏನು ಬಾಡಿಗೆ ಬರುತ್ತೋ ಅದಕ್ಕಿಂತ 100-200 ಜಾಸ್ತಿ ಬರುತ್ತೆ ಅಷ್ಟೇ. ಹಿಂದ್ಗಡೆ ಹೋಗ್ಬಾರ್ದು, ಇನ್ನು ವಾಪಸ್ಸೇ ಬರ್ಬೇಕು ನಾವು. ಹಂಗಾದ್ರೆ ಚೆನ್ನಾಗೆ. ನೋಡೋಣ, ಅನ್ಲೋಡ್ ಮಾಡಿ ಫೋನ್ ಮಾಡೋಣಂತೆ, ಏನು ಹೇಳ್ತಾನೋ ಗೊತ್ತಾಗುತ್ತೆ. ಮುಲ್ತಾನಿ ಅಂತೇಳಿ ಊರು, ಅಲ್ಲಿರೋದು AC ಗೋಡನ್ನು, ಅಲ್ಲಿ ಸ್ಟಾಕ್ ಮಾಡ್ಬೋದು. 2 ಗಾಡಿನೂ ಒಂದೇ ಗೋಡನಿಗೆ ಹೋಗೋದು. ಹೋದ ಸಲ ಇವನು ಚಾಂದವಾಡ ಹೋಗಿದ್ದ, ಈ ಸಲ ಮುಲ್ತಾನಿ ನಂದು. ಇವನು ಅಲ್ಲಿಂದ ಪಂಡವರಂ ಅಂತ ಬರುತ್ತೆ, ಅಲ್ಲಿ ಅಂದರೆ ನಾನು ಪಂಡವರಂನಾಗ ಟ್ರಿಪ್ ಹೋಗಿದ್ದೆ. ಆ ಪಾರ್ಟಿ ಮಲ್ಲಿ ಇವನು ತುಂಬಿದ್ದಾನೆ. ಅಲ್ಲೇ ಪಂಡವರಮ್ಮು ಮುಲ್ತಾನಿ ಅಕ್ಕಪಕ್ಕನೇ ಬರೋದು. ಏನು ಅಲ್ಲೊಂದು ಗೋಡನ್ನು ಇಲ್ಲೊಂದು ಗೋಡನ್ ಇರುತ್ತೆ. ಇದನ್ನ ಏನು ಮಾಡ್ತಾರಂದರೆ ಮೆಡಿಸನ್ಗೆ ಹೋಗುತ್ತೆ, ಇದು ಒಣಶುಂಠಿ ಮೆಡಿಸನ್ಗೆ ಹೋಗುತ್ತೆ, ಮಾರ್ಕೆಟ್ಗೆ ಹೋಗುತ್ತೆ. ಅವ್ರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜಾಸ್ತಿ ನಾನು ನೋಡ್ದಂಗೆ ಮೆಡಿಸನ್ಗೆ ಜಾಸ್ತಿ ಹೋಗೋದು. ಇದು ರೇಟೂ ತುಂಬ ಇದೆ ಗುರು. ಇದು 50 kg ಪಾಕೆಟು, 50 kg ಪಾಕೆಟು, 25 kg ಪಾಕೆಟ್ ಮಾಡ್ಕೊತಾರೆ, ಒಣಗಿಸ್ತಾರೆ ನೋಡಿ.
ಬನ್ನಿ ಮುಂದೆ ಎಲ್ಲಾದ್ರೂ ಹೋಗಿ ತಿಂಡಿ ತಿನ್ನಕ್ಕೆ ನಿಲ್ಸೋದು. ಒಂದು ನಿರ್ಮಲ್ ಬಂಕ್ನಾಗೆ ಸ್ಟಾಪ್ ಹಾಕಿದ್ವಿ, ಯಾಕಂದರೆ ದೊಡ್ಡಪ್ಪಗೆ ಅಲ್ಲೇ ಹೊಟ್ಟೆ ಸಿಗ್ತಾ ಇತ್ತಂತೆ. ಅದಕ್ಕೆ ಟೈರ್ಗೆ ಚೆಕ್ ಮಾಡೋಣ, ಹಗ್ಗನ ಟೈಟ್ ಮಾಡೋಣ ಅಂತೇಳಿ ನಿಲ್ಲಿಸಿದೆ ನಾನು. ಯಾಕಂದ್ರೆ ಮಳೆಗೆ ನೋಡಿ ಅದೇ ಒಂದು ಟೈಟ್ ಆಗ್ತಿದೆ, ಈಗ ಟೈಟ್ ಮಾಡಬೇಕು. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ನೋಡಿ ಒಂದು. ಈ ಕಡೆ ಪಕ್ಕದ ಕಪ್ ಬ್ಯಾಟ್ರಿ ಐತಲ್ಲ, ಮೋಸ್ಟ್ಲಿ ಇದೆ ಲೀಕೇಜ್ ಇರೋದು. ಬ್ಯಾಟ್ರಿ ಬಿಚ್ಕೊಂಡ್ರೆ ಗೊತ್ತಾಗುತ್ತೆ, ತಡೆ ನೋಡೋಣ. ಅಲ್ಲೆಲ್ಲ ನಾ ಡಿಜಿಟಲ್ ವಾಟರ್ ತಗೊಂಡು ಹಾಕಿದ್ರೆ ಓಕೆ ಗುರು. ಮಳೆ ಬಂದ್ರೆ ಜಾಸ್ತಿ ಹೀಟ್ ಆಗಲ್ಲ. ಹಗ್ಗ ಹೆಂಗಾಗ್ಬಿಟ್ಟಿದ್ದಾವೆ ನೋಡಿ, ಹಗ್ಗ ಟೈಟ್ ಮಾಡೋಣ ಬನ್ನಿ. ಹಾಂ, ತಿಂಡಿ ತಿಂದು ಹೊರಡ್ತಾ ಇದ್ದೀವಿ. 8:45 ಆಯ್ತು. ಆದಿಲಾಬಾದ್ ಶೋರೂಮ್ ಬಂದು 120 ಕಿಲೋಮೀಟ್ರ್ ಐತೆ. 10 ಗಂಟೆಗೆ ಓಪನ್ ಆಗುತ್ತೆ. ಅದು ಓಪನ್ ಆಗೋ ಟೈಮಿಗೆ ಸರಿಯಾಗಿ ಹೋಗ್ತೀವಿ ನೋಡಿ. 2 ಗಾಡಿ ಇಲ್ಲೊಂದು ಅಲ್ಲೊಂದು ನಿಂತಿದೆ, ಇಲ್ಲೊಂದು ನಿಂತಿದೆ. ಲೈಟಾಗಿ ಹಗ್ಗ ಲೂಸ್ ಆಗಿದ್ವು, ರಿಂಗ್ನಾಗೆಲ್ಲ ಟೈಟ್ ಮಾಡಿದೆ. ಇಪ್ಪಟ್ಟೇನು ತೊಂದರೆ ಇಲ್ಲ. ಮುಂದ್ಗಡೆ ಒಂದು ಟೈಟ್ ಮಾಡ್ಬೇಕಾಯ್ತು, ಅಲ್ಲಿ ಬೆಲ್ಟ್ ಐತೆ, ಏನು ಟೈಟ್ ಮಾಡೋದು ಬೇಕಿಲ್ಲ. ಯಾಕೋ ಲೆಫ್ಟ್ ಸೈಡಿಗೆ ಒಂಚೂರು ಗಾಡಿ ಬಗ್ತೈತೆ. ಎಲ್ಲ ರೆಡಿ ಮಾಡ್ತಿದ್ದೆ ಗುರು, ಲೆಫ್ಟ್ ಸೈಡಿಗೆ ಬಗ್ಬಾರ್ದು ಅಂತೇಳಿ. ಹಿಂಗಾದ್ರೂ ಲೆಫ್ಟಿಗೆ ವಾಲ್ತೈತೆ, ಏನಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಹೋಗೋಣ, ಇನ್ನೊಂದ್ಸಲಿ ತೋರಿಸೋಣಂತೆ. ಹೊಸ ಕೆಲಸದಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಬೆಳಗ್ಗೆಯಿಂದ ಗಾಡಿ ಡ್ರೈವ್ ಮಾಡ್ಕೆ ಬಂದೀನಿ. ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತದೆ ನೋಡಿ. ಇವಾಗ 25 ಐತೆ. 25 ಇದ್ರೂ ಲಾಂಗ್ ಶೆಲ್ಫ್ ಅಂತತೆ. ಯಾಕಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ. ಒಂದು ಬ್ಯಾಟ್ರಿ ಹಾಕ್ಬಾರ್ದಂತೆ, 2 ಬ್ಯಾಟ್ರಿ ಹಾಕ್ಬೇಕಾಯ್ತು. ನಮ್ಮ ಮಾಲಕರಿಗೆ ಹೇಳಿದರೆ ಪಾಪ ಒಂದು ಹಾಕಿದ್ರು. ಹೋಗೋಣ ಅದ್ರಾಗೆ, ಇನ್ನೇನು ಮಾಡ್ತೀರಾ. ಊರಿಗೆ ಹೋದ್ಮೇಲೆ ಅದನ್ನು ತೆಗ್ದು ಇನ್ನೊಂದು ಹಾಕಿದ್ರೆ ಆಯ್ತು. ಇವಾಗ ಒಂದು 3 ಲೀಟ್ರ್ ಡಿಜಿಟಲ್ ವಾಟರ್ ತಗೊಂಡು, ಅದು ಬ್ಯಾಟ್ರಿ ಕ್ಯಾಪೇ ಓಪನ್ ಮಾಡೋಕ್ಕೆ ಬರ್ತಿಲ್ಲ ಗುರು. ಅದು ಹೆಂಗೆ ಓಪನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು ಆಟೋಮೊಬೈಲ್ಸ್ ಯಾವೂ ಓಪನ್ ಸಿಕ್ಕಿಲ್ಲ. 10 ಗಂಟೆ ಮೇಲೆ ಓಪನ್ ಸಿಗೋದು. ಅದಕ್ಕೆ ಸುಮ್ಮನೆ ಒಂದು ಆಟೋಮೊಬೈಲ್ಸಲ್ಲಿ ಸಿಕ್ಕರೆ ಡಿಜಿಟಲ್ ವಾಟರ್ ಹಾಕೋದು, ಹಂಗೆ ಹೋಗೋದು. ಇನ್ನೇನು ಮಾಡ್ತೀರಾ, ಗಾಡಿ ನಿಲ್ಲಿಸ್ತೀನಲ್ಲ ಅವಾಗ ಮೇನ್ ಸ್ವಿಚ್ ಆಫ್ ಮಾಡಿದರೆ ಕರೆಂಟು ಎಳೆಯೋದಿಲ್ಲ. ಕರೆಂಟ್ ಎಲ್ಲೋ ಜಾಸ್ತಿ ಹೋಗ್ತೈತೆ, ಅದಕ್ಕೆ ಹಂಗೆ ಆಗ್ತಿರೋದು. ಇಲ್ಲಾಂದರೆ ಅಷ್ಟಕ್ಕೊಂದು ಕರೆಂಟು ಡೌನ್ ಆಗೋದಿಲ್ಲ, ಏನಿಲ್ಲ. ನೋಡೋಣ ಬನ್ನಿ, ಎಲ್ಲ ಮುಂದೆ ಡಿಜಿಟಲ್ ವಾಟರ್ ತಗೊಂಡು ಹಾಕೋಣಂತೆ. ಆದಿಲಾಬಾದ್ ಬಂದು ಇನ್ನು 80 ಕಿಲೋಮೀಟ್ರ್ ಐತೆ. ಟೈಮ್ 9:30 ಆಯ್ತು. ಅಲ್ಲಿಂದ ತಿಂಡಿ ಮಾಡ್ಕೊಂಡು ಬಂದಿ ಗುರು. ಇವ್ನು ಯಾರೋ ಗಾಡಿಗೆ ಸೈಡೇ ಬಿಡೋಂಗಿಲ್ಲ. ಏನು ಕ್ವಾಟ್ಲೆ ಕೊಡ್ತಾರಂತೀರ ನಮಗೆ. ಈ ಚಿಕ್ಕ ಗಾಡಿಯರು ಅಪ್ಪುಗಳು ಬೇರೆ, ಅದ್ರಾಗ ಹೋಗೋದಿಲ್ಲ, ಏನಿಲ್ಲ ನೋಡಿ. ಪಕ್ಕದಾಗ ಬರ್ತೈತೆ ಈ ಕ್ಯಾಂಟ್ರು ನೋಡು. ಇದೇನು ಸೈಕ್ಲೋನ್ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಮಳೆನೇ ಬಿಡಂಗಿಲ್ಲ, ಸುಮ್ಮನೆ ಬರೋಂಗಿಲ್ಲ ಅಂತ ನಾನು ಬಿಡಂಗಿಲ್ಲ. ಸೈಕ್ಲೋನ್ ಬಂದಂಗೆ ಬರ್ತೈತೆ ಸುಮ್ಮನೆ. ಬೆಳಗ್ಗೆಯಿಂದ ವೈಪರೇ ಸ್ಟಾಪ್ ಮಾಡಿಲ್ಲ ನೋಡಿ. ಹಂಗೆ ವೈಪರ್ ಹಾಕ್ಕೊಂಡೆ ಗಾಡಿ ಓಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಹೋದಂಗೆಲ್ಲ ಜಾಸ್ತಿ ಆಗುತ್ತಾನೆ ಗೊತ್ತಿಲ್ಲ. ಸೈಕ್ಲೋನ್ ಆದಂಗೆ ಆಗ್ಬಿಟ್ಟೈತೆ. ನಾನು ನಿಮಗೆ ಹಿಂದ್ಗಡೆ ವೀಡಿಯೋದಲ್ಲಿ ಹೇಳಿದ್ದೆ, ಒಂದು ವೀಡಿಯೋದಲ್ಲಿ, ಲಾಸ್ಟ್ ವೀಡಿಯೋದಲ್ಲಿ, ನಿಮಗೆ ನಮ್ಮ ಮೆಕ್ಯಾನಿಕ್ಕು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ಬೇರೆ ಶೋರೂಮ್ನಾಗ ಹೋಗಿ ಮಾಡ್ಸೋಣ ಅಂತಂದು. ಇದು ಡೆಫಿಂದು ಸೈಲೆನ್ಸರ್ ಬ್ಲಾಕ್ ಆಗೈತೆ, ಚೌಕ್ ಆಗೈತೋ ಇಲ್ಲ ಅಂತೇಳಿ ನಮಗೆ ಗಾಡಿಲೇ ಗೊತ್ತಾಗುತ್ತೆ. ಅದು ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಚೆಕ್ ಮಾಡಿದೆ ನಾನು. ಚೆಕ್ ಮಾಡಿದಾಗ ಇದು ಏನು ಬರೋದು, ಸೈಲೆನ್ಸರ್ ಚೌಕ್ ಆಗಿರಲಿಲ್ಲ, 0% ಇತ್ತು. ಮತ್ತು ದುರ್ಗಕ್ಕೆ ಹೋದಾಗ ಹೋಗಿ ಕೆಲಸ ಹೇಳಿ ಬಂದಿದ್ದೆ. ನೀನು ಮಾಡಿಲ್ಲ ಅಂದರೆ ನಾನು ಬೇರೆ ಕಡೆ ಮಾಡಿಸ್ತೀನಿ ನೋಡಂತಂದು. ಅವಾಗೆಲ್ಲ ಬಂದು ಮಾಡಿಕೊಟ್ಟ. ಒಂಚೂರು ಪಿಕಪ್ ಕಮ್ಮಿ ಇತ್ತು, ಅದನ್ನು ರೆಡಿ ಮಾಡಿದ. ನಾವೇನು ಶೋರೂಮ್ಗೆ ಹೋಗಿ ಲ್ಯಾಪ್ಟಾಪ್ ಹಾಕ್ಬೇಕಾಗಿತ್ತು, ಹಾಕ್ಸಿರ್ಲಿಲ್ಲ. ಸಣ್ಣ ಇದು ಲ್ಯಾಪ್ಟಾಪ್ ಇನ್ನೇನಕ್ಕೆ ಹಾಕ್ತದೆ ಅಂತೇಳಿ ಹಾಕ್ಸಿರ್ಲಿಲ್ಲ. ಏನಾಗಿತ್ತು ಅಂದರೆ ಸೈಲೆನ್ಸರ್ ಫಿಲ್ಟ್ರೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡಿದ್ವಿ. ಅದನ್ನು 20 ದಿವ್ಸಕ್ಕೆ 15 ದಿವ್ಸಕ್ಕೆ ಒಂದ್ಸಲ ಕ್ಲೀನ್ ಮಾಡಿಸ್ತಿದ್ದೆ. ನಾನು 1 ತಿಂಗಳು ರಜೆ ಹೋಗಿದ್ನಲ್ಲ, ನಮ್ಮ ಡ್ರೈವರ್ ಪಾಪ ಕ್ಲೀನ್ ಮಾಡಿಸಿಲ್ಲ. ನಾನು ಬಂದೇಟಿಗೆ ನೋಡ್ಕೊಂಡಿಲ್ಲ ಅದನ್ನ ಫಿಲ್ಟ್ರನ್ನ. ಮೊನ್ನೆ ಕ್ಲೀನ್ ಮಾಡ್ತಿದ್ದು, ಫುಲ್ ಜಾಮ್ ಆಗಿಬಿಟ್ಟಿತ್ತು. ಗಾಡೀಲಿ ಐಟಮ್ ಎಲ್ಲಿದ್ದಾವೆ ನಾವೇ ಕ್ಲೀನ್ ಮಾಡ್ಕೊಬೋದು.
ಆದರೆ ಕ್ಲೀನ್ ಮಾಡ್ತಿರ್ಲಿಲ್ಲ ಅಂಥೇಳಿ ಸುಮ್ಮನೆ ಆದ್ವಿ. ಕೆಲಸ ಎಲ್ಲ ಪಕ್ಕ ಮಾಡಿಕೊಟ್ಟಾರೆ. ಇವಾಗ ನಮಗೇನು ತಲೆನೋವು ಅಂದರೆ ಲಿಫ್ಟಿಂದೊಂದು ರಬ್ಬರ್ ತಗೊಬೇಕು. ಅದೇನು ಇನ್ನೊಂದು 70 ಕಿಲೋಮೀಟ್ರ್ ಹೋದ್ರೆ ಶೋರೂಮ್ ಐತೆ, ಅಲ್ಲಿ ತಗೊಂತೀನಿ ಶೋರೂಮ್ನಾಗೆ. ಇನ್ನೊಂದು ಬಂದು ಬ್ಯಾಟ್ರಿದು. ಬ್ಯಾಟ್ರಿಗೆ ಡಿಜಿಟಲ್ ವಾಟರ್ ಸಿಗಂಗಿಲ್ಲ ಶೋರೂಮ್ಗಳಲ್ಲ, ಶೋರೂಮ್ ಅಂತೀನಿ, ಆಟೋಮೊಬೈಲ್ಸ್ ಓಪನ್ ಇಲ್ಲ. ಅದನ್ನ ತಗೊಂಡು ಹಾಕಿದರೆ ಗೊತ್ತಾಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗ್ತೈತೆ ಇಲ್ಲ ಅಂತೇಳಿ. ಇಲ್ಲಾಂದರೆ ಒಬ್ಬೊಬ್ಬನೇ ಫ್ಯಾಕ್ಟ್ರಿಗೆ ಲೋಡಿಂಗಿಗೆ ಹೋದಾಗ ತೊಂದರೆ ಆಗ್ಬಿಡ್ತೈತೆ. ಈಗ 2 ಗಾಡಿ ಜೊತೆಗಿದ್ರೆ ಬಿಚ್ಚೆ ಹಾಕ್ಕೊಂಬಿಡ್ಬೋದು, ಬಿಚ್ಚೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ಹಂಗೆ ಟಚಿಂಗ್ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು. 2 ದೂರ ಇದ್ದರೆ ಕಷ್ಟ ಆಗ್ಬಿಡ್ತೈತೆ. ಒಂದು ನೈಟಿಗೆ ಬ್ಯಾಟ್ರಿ ಡೌನ್ ಆಗಿಬಿಟ್ಟತೆ. ಅದ್ರಾಗ 2 ದಿವಸ ನಿಂತ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡ್ತತೆ. ನೋಡೋಣ ಏನೋ ಒಂದು ಮಾಡೋಣಂತೆ. ನೋಡಿ ಮಳೆನೇ ಬಿಡ್ತಿಲ್ಲ, ಜೋರಾಗೂ ಬರ್ತಿಲ್ಲ ಮುಂದೆ. ನೋಡಿ ನಾವು ಬೆಳಿಗ್ಗೆ ಹೊರಟಾಗ್ಲಿದ್ದಾನು ಹಿಂಗೆ ಬರ್ತಿರೋದು. ಒಂದೊಂದು ಜಡಿ ಬರುತ್ತೆ ಹೋಗುತ್ತೆ. ಸೂರ್ಯದೇವ ಮಾತ್ರ ಇನ್ನೂ ಬಂದೇ ಇಲ್ಲ. ರಜಾ ಹೋಗ್ಬಿಟ್ಟಿದ್ದಾನೆ ಇವತ್ತು ನಾಳೆನೂ ಹೋಗ್ಬೋದೇನೋ ಗೊತ್ತಿಲ್ಲ ಗುರು. ಈ ಥರ ಮಳೆ ಹಿಡ್ಕೊಂಡ್ರೆ ಲೋಡಿಂಗ್ ಎಲ್ಲ ಡಲ್ ಆಗಿಬಿಡ್ತವೆ. ನಾಗ್ಪುರ ಒಂದೇ ಅಲ್ಲ, ಎಲ್ಲ ಕಡೆನೂ ಡಲ್ಲು, ಎಲ್ಲ ಫುಲ್ ಗಾಡಿ ನಿಂತ್ಕೊಂಡ್ಬಿಡ್ತವೆ. ಅದ್ರಾಗ ಇವಾಗ ಮೇನು ಟೊಮೆಟೊ ಕೋಸ್ಟ್ ಚಾಲು ಐತೆ. ನಮ್ಮ ಕರ್ನಾಟಕದಿಂದ ಹೋಗೋಕ್ಕೆ ರಿಟರ್ನ್ ಬರೋಕ್ಕೆ ಮಾಲ್ಗೂ ಸಿಗ್ತಿಲ್ಲ, ಗಾಡಿ ಎಲ್ಲ ಆಲ್ಟ್ ಆಗ್ತದೆ. ಅಲ್ಲಿ ನಾಗ್ಪುರ್ನಾಗ ನೋಡಿದರೆ ಲೋಡಿಂಗೇ ಇಲ್ಲಂತೆ. ನಮಗೆ ಗೊತ್ತಿರೋದೊಂದು ಗಾಡಿನ ಕೇಳಿದರೆ 5 ದಿವಸ ಆಯ್ತು ಇಲ್ಲಿ ಆಫೀಸ್ನಾಗ ಇದ್ದೀನಿ, ಏನು ಮಾಲೆ ಬರ್ತಿಲ್ಲ ಅಂತಂದ. ಅಲ್ಲಿಗೆ ಇನ್ನೊಂದು ಸುಮ್ಮನೆ ಆದ್ರು. ನಾವು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಖಾಲಿ ಆಗುತ್ತೆ, ಇದಕ್ಕೇನು ಟೆನ್ಷನ್ ಇಲ್ಲ. ಖಾಲಿ ಆತಂದರೆ ಲೋಡಿಂಗಿಂದ ಸ್ವಲ್ಪ ಟೆನ್ಷನ್ನು. ಕಾಯಲ್ಲಿ ತುಂಬನೋ DOC ತುಂಬನೋ ಅಂತಂದು ನೋಡೋದು. DOC ಯಾವ ಕಡೆ ಸಿಕ್ಕರೂ ತುಂಬ್ಕೊಂಡು ಹೋಗ್ಬಿಡೋದೆ, ಕಾಯಬಾರ್ದು. ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಎಲ್ಲನೂ ಸಿಕ್ಕರೂ ತುಂಬ್ಕೊಂಡು ಹೋಗ್ಬೋದು. ಚಿಕ್ಕಬಳ್ಳಾಪುರ ಸಿಕ್ಕರೆ ಇನ್ನೂ ಈಸಿ, ಕೋಲಾರ್ಗಿನ್ನ ಹಿಂದೆನೇ ಖಾಲಿ ಆಗಿಬಿಡ್ತತೆ. ಹಾಗೆ ಗೌರಿಬಿದನೂರು ಮೇಲೆ ಸೀದಾ ಮಧುಗಿರಿ, ಗೌರಿಬಿದನೂರು, ದುರ್ಗ ಹೋಗ್ಬಿಡ್ತೀನಿ. ನೋಡ್ಬೇಕು, ಮೊನ್ನೆ ಹೋಗಿದ್ನಲ್ಲ ಅದೇ ತುಂಬನ. ಇಲ್ಲಾಂದರೆ ಕಾಯಲ್ಲಿಗೆ ಹೋಗೋಣ. ಕಾಯಲ್ಲಿಗೆ ಹೋದರೆ ಹೈಟೆಕ್ ಬಿಚ್ಚಬೇಕು, ಹೈಟೆಕ್ ಬಿಚ್ಚಿಲ್ಲ ಅಂದರೆ ಆಗಲ್ಲ. ಈಗ ಚಿಕ್ಕಪ್ಪ ಇದ್ದಿದ್ರೆ ಇಬ್ಬರು ಟಾರ್ಪಲ್ ಹಾಕ್ಬೋದಾಗಿತ್ತು, ಒಬ್ಬನೇ ಇರ್ತನಲ್ಲ ಅಂಥೇಳಿ ಹೈಟೆಕ್ ಬಿಚ್ಚಬೇಕು. ನೋಡೋಣ, ಅದು ಅನ್ಲೋಡ್ ಆದಮೇಲೆ ಏನಂತೇಳಿ ಡಿಸೈಡ್ ಮಾಡೋಣಂತೆ. ಕಾಯಲ್ಗೆ ಹೋಗೋಣ, DOCಗೆ ಹೋಗೋಣ ಅಂತಂದು. ಲೋಡಿಂಗ್ ಎಲ್ಲ ಸಣ್ಣದಿದೆ, ಏನು ಮಾಡೋದು. ಇದು ವ್ಯೂ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ. ಈ ಟೈಮ್ನಾಗೆ ಬಿಸಿಲು ಬಿದ್ದುಬಿಟ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಮೋಡ ಎಲ್ಲ ಒಂದೊಂದು ಇರ್ತೈತಲ್ಲ, ಅದು ಹೊಗೆ ಥರ ಇರುತ್ತೆ. ಹಿಂಗಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಹಿಂಗಿದ್ರೂ ಚೆನ್ನಾಗಿರುತ್ತೆ. ಹಿಂಗಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ತಂಪಿರುತ್ತೆ. ತಂಪಿರುತ್ತೆ. ಟೈರ್ನಾಗ ನೀರೆಲ್ಲ ಒಳಕ್ಕೆ ಹೋಗ್ಬಿಡ್ತವೆ. ಪ್ಲಾಟ್ಫಾರಮ್ಗೂ ಹಾಕಿದ್ದೀವಿ ಟಾರ್ಪಲ್ಲು. ಭಯ ಪಡೋಂಥದ್ದು ಏನೂ ಇಲ್ಲ, ಇದ್ರಂಗಿಲ್ಲ, ಏನಿಲ್ಲ. ಮೇಲೇನು ನೀರಿಳಿಯಲ್ಲ, ಏನಿಲ್ಲ. ನೋಡಿದ್ರು ಎದುರುಗಡೆ ಎಷ್ಟು ಸಖತ್ತಾಗಿ ಕಾಣ್ತಿದೆ ಗುಡ್ಡ ಮಾತ್ರ. ನಮ್ಮ ಮಂಗಳೂರು ಸೈಡ್ ಇನ್ನೇನು ಕಾಣ್ಬೋದು ಘಾಟ್ನಾಗೆ, ಯಲ್ಲಾಪುರ ಘಾಟ್ನಾಗೆ, ಉಳಿಕಲ್ ಘಾಟ್ನಾಗೆ. ಅದೇ ಯೋಚನೆ ಮಾಡ್ತಾಯಿದ್ದೀನಿ ನಾನು, ಆ ಕಡೆ ಹೋಗೋಣ ಅಂತೇಳಿ. ನೋಡೋಣ, ಅಂದರೆ ಹೋಗೋಣಂತೆ. ಇವಾಗ ಆದಿಲಾಬಾದ್ ಶೋರೂಮ್ನಾಗ ಹೋಗಿ ಅದು ಲಿಫ್ಟಿಂದು ಅಡ್ಜಸ್ಟ್ಮೆಂಟಿಂಗಿಂದ ರಬ್ಬರ್ ತಗೊಂಡು ಫಸ್ಟ್ ಡಿಜಿಟಲ್ ಆಟ್ರ್ ಹುಡ್ಕೊಂಡು ಹೋಗಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ಅಪ್ ಬರುತ್ತೆ. ಇವಾಗ ಮಳೆ ಎಲ್ಲ ಬಿಟ್ಟಿದೆ.